ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದ್ದೀನಿ, ನೀವು ಮಸ್ತ್ ಇದ್ರಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸೈಯದ್ ನದಾಫ್ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದೀರಿ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಪ್ಪ ಅಂತಂದ್ರೆ ನಿಮಗೆ ಯೂಸ್ ಆಗುವಂಥವ ವಿಡಿಯೋ ನಾನು ಕಂಟಿನ್ಯೂ ಆಗಿ ತೊಗೊಂಬರ್ತಿರ್ತೇನೆ. ಆಲ್ರೆಡಿ ಹಿಂದಿನ ವಿಡಿಯೋ ಒಳಗೆ ನಾನು ಏನು ಹೇಳಿದ್ದೆಪ್ಪ ಅಂತಂದ್ರೆ PF ಯಾವ ರೀತಿ ಲಾಗಿನ್ ಮಾಡೋದನ್ನು ನಾನು ತಿಳಿಸ್ಕೊಟ್ಟೇನೆ ಈಸಿಯಾಗಿ. ಉಮಂಗ್ ಆ್ಯಪ್ ಭಾಳ ಪ್ರಾಬ್ಲಮ್ ಆಗೈತಿ, ಅದ್ರೊಳಗೆ ಏನೂ ತೋರ್ಸಕತ್ತಿಲ್ಲ, ಸರ್ವರ್ ಭಾಳ ಬಿಸಿ ಬರೋದಂತೇಳಿ ಕೆಲಸ ಎಲ್ಲರಿಗೂ ಗೊತ್ತೈತಿ. ಅದ್ರ ಸಂಬಂಧ ಈಸಿಯಾಗಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಹಿಂದಿನ ವಿಡಿಯೋ ಒಳಗೆ ಲಾಗಿನ್ ಮಾಡೋದು ವೆಬ್ಸೈಟ್ ಒಳಗೆ ಹೆಂಗೆ ಅಂತ ಕೆಲಸ ಹೇಳಿದ್ದೆ. ಇವತ್ತಿನ ಈ ವಿಡಿಯೋ ಒಳಗೆ ನೇಮ್ ಮಿಸ್ ಮ್ಯಾಚ್ ಯಾವ ರೀತಿ ಅಂದರೆ ನೇಮ್ ಮಿಸ್ ಮ್ಯಾಚ್ ಆಗಿರ್ತೈತಿ, ಅದನ್ನು ಯಾವ ರೀತಿ ಕರಪ್ಷನ್ ಮಾಡೋದು ಅಂತ ಕೆಲಸ ನಿಮ್ಗೆ ಹೇಳ್ತೇನೆ ಬರ್ರಿ. ಮತ್ತು ಇನ್ನೊಂದು ಹೇಳ್ತೇನೆ, ನಾನು ಲೇಬರ್ ಆಫೀಸಿಗೆ ಹೋದ್ರಿಪ್ಪ ಅಂತಂದ್ರೆ ಅವರಾದ್ರೂ ನಿಮ್ಗೆ ಹಾಕಿಬಿಡ್ತಾರೆ. ಏನಂತಂದರೆ ನಿಮ್ಮ ಮೇಲೆ ಹಾಕಿಬಿಡ್ತಾರೆ. ಏನಂತಂತಂದ್ರೆ ಎಲ್ಲ ಆನ್ಲೈನ್ ಮಾಡಿದ್ದೇವೆ ನಾವು, ಹೋಗ್ರಿ ಅಂತ ಕೆಲಸ. ಅದು ಅನುಭವ ನನಗೂ ಆಗೈತಿ. ಅದ್ರ ಸಂಬಂಧ ನಿಮಗೆ ಈಸಿ ಆಗಲಿ ಅಂತ ಕೆಲಸ ಫೋನ್ ಒಳಗನ ನೀವು ಏನಪ್ಪ ಅಂತಂತಂದ್ರೆ ಅದನ್ನು ಸರಿಪಡಿಸ್ಕೊಳ್ಬೋದು. ನೇಮ್ ಮಿಸ್ ಮ್ಯಾಚ್ ಆದವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ. ಐ ಹೋಪ್ ಲೈಕ್ ಮಾಡಿರಿ ಅನ್ಕೊತೀನಿ. ಲೈಕ್ ಮಾಡಿಲ್ಲ ಅಂತಂದ್ರೆ ಪಟ್ ಅಂತ ಕೆಲಸ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಹಿಂದಿನ ವಿಡಿಯೋ ಏನಪ್ಪ ಅಂತಂತಂದ್ರೆ ಭಾಳ ಚಲೋ ರೆಸ್ಪಾನ್ಸ್ ಹೋಗೈತಿ. ಅದ್ರೊಳಗೆ ಒಬ್ಬ ಅಣ್ಣ ಕಮೆಂಟ್ ಹಾಕಿದ್ದಾನೆ, 4 ನಿಮಿಷ ಬರೀ ಟೈಮ ವೇಸ್ಟ್ ಮಾಡಿ ಅಲ್ಲೋ ಅಣ್ಣ, ಫೋನ್ ಬಗ್ಗೆ ಹೇಳೋದು ಇದು ಅಂತ ಕೆಲಸ. ಅಣ್ಣ ನಂದು ಏನಪ್ಪ ಅಂತಂದ್ರೆ ರಿಯಾಲಿಟಿ ಹೇಳ್ತೇನೆ ನಾನು. ಇನ್ನೊಂದು ಏನಪ್ಪ ಅಂತಂದ್ರೆ ಹಿಂದಿನ ವಿಡಿಯೋಗಳು ಎಲ್ಲನೂ ಚೆಕ್ ಮಾಡ್ಬೋದು ನೀನು. ಸ್ಟ್ರಗಲ್ ಭಾಳ ಐತೆ ಬ್ರೋ. ಒಬ್ಬ ಹಳ್ಳಿ ಹುಡುಗ ಕಂಟೆಂಟ್ ಕ್ರಿಯೇಟರ್ ಏನಪ್ಪ ಅಂತಂತಂದ್ರೆ ವಿಡಿಯೋ ಮಾಡಕತ್ತಾನಂತಂದ್ರೆ ಅದು ನಿಮಗೆ ಯೂಸ್ ಆಗಲಿ ಅಂತ ಕೆಲಸ ವಿಡಿಯೋ ಮಾಡಿರ್ತೀನಿ. ನಿಮಗೇನಾದರೂ ಬೇಜಾರಾಗಿತ್ತಪ್ಪ ಅಂತಂದ್ರೆ ಮೇನ್ ವಿಷಯ ಎಲ್ಲಿಂದ ಸ್ಟಾರ್ಟ್ ಆಗ್ತದಲ್ಲ ಅಲ್ಲಿ ತನಕ ಓಡಿಸ್ ಕೆಲಸ ನೋಡಿರಿ. ನನ್ನ ಟ್ರೂ ಸಬ್ಸ್ಕ್ರೈಬರ್ಸ್ ಯಾರು ಹಂಗೆ ಕಮೆಂಟ್ ಮಾಡೋದಿಲ್ಲ, ಆದ್ರೂ ನಿಮ್ಮ ಕಾಮೆಂಟಿಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಆದಷ್ಟು ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನೋಡಿರಿ, ಭಾಳ ತಿಳಿತೀನಿ ಆತನಂತ ಅನ್ಬೇಡ್ರಿ. ಯಾಕಂತಂದ್ರೆ ನಿಮ್ಮ ಸಮಸ್ಯೆಗಳು ಹಿಂಗೆ ಇರ್ತಾವೆ, ಅದ್ರ ಸಂಬಂಧ ಅವ್ರಿಗಾರ ಹೆಲ್ಪ್ ಆಗ್ತೈತಿ. ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಿ ದಯವಿಟ್ಟು. ಏನಪ್ಪ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಒಂಥರ ಬೇಜಾರಾಕೈತಿ. PF ಹೊಸ ರೂಲ್ಸ್ ಅಂದ್ರೆ ಹಳೆ ರೂಲ್ಸ್, ಬಟ್ ಅವಾಗವಾಗ ಅಪ್ಡೇಟ್ ಆಗಿರುತ್ತಲ್ಲ ಅವಾಗ ಇಂಥವು ಬರ್ತಾವೆ. ಮೊದಲು ಏನಿತ್ತಪ್ಪ ಅಂತಂದ್ರೆ ಕಾಂಟ್ರಾಕ್ಟರ್ ಬ್ಯಾಕ್ ಎಂಡ್ ಆಫೀಸ್ ಐತಲ್ಲ ಅಲ್ಲೇ ನಿಮ್ಮ ನೇಮ್ಗಳನ್ನ ತಿದ್ದುಪಡಿ ಮಾಡ್ತಿದ್ರೆ. ಇವಾಗ ಎಲ್ಲರಿಗೂ ಆಪ್ಷನ್ ಕೊಟ್ಬಿಟ್ರೆ ಏನಪ್ಪ ಅಂತಂದ್ರೆ ನೀವು ಅದನ್ನ ರೈಸ್ ಮಾಡ್ಬೇಕು. ಒಂಥರ ಹೆಂಗಂತಂದ್ರೆ ಅಟೆಂಡೆನ್ಸ್ ಇಲ್ಲ ಅಂತಂದ್ರೆ ಮಿಸ್ ಪಂಚ್ ಆಗಿರುತ್ತಲ್ಲ, ಅದನ್ನ ಹೆಂಗೆ ರೈಸ್ ಮಾಡ್ತಾರಲ್ಲ ಹಂಗೆ ಇದನ್ನು ನೀವು ರಿಕ್ವೆಸ್ಟ್ ಅವ್ರಿಗೆ ಕಳಿಸ್ಬೇಕು. ಅವ್ರ ಬಕೆಟ್ನಾಗ ಹೋಗಿ ಬೀಳ್ತೈತಿ, ಕಾಂಟ್ರಾಕ್ಟರ್ ಎಕ್ಸೆಪ್ಟ್ ಮಾಡ್ತಾರೆ. ಹಂಗೆ ಗೌರ್ಮೆಂಟ್ದವ್ರು ಆಟೋಮೆಟಿಕ್ ಎಕ್ಸೆಪ್ಟೆಡ್ ಆಗ್ತದೆ, ಅಪ್ರೂವಲ್ ಆಗ್ತದೆ. ನೇಮ್ ಮಿಸ್ ಮ್ಯಾಚ್ ಇತ್ತಂತಂದ್ರೆ ನಿಮಗೆ ಇದೊಂದು ಆಪ್ಷನ್ ತೊಗೊಂಬಂದಿನಿ, ಬರ್ರಿ ನೋಡೋಣ. ನೋಡ್ರಿ ಮತ್ತೆ ಜೀರೋದಿಂದ ಲಾಗಿನ್ ಮಾಡತ್ತೀನಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದೆ. ಏನಪ್ಪ ಅಂತಂದರೆ ಇಲ್ಲಿ ಟೈಪ್ ಮಾಡ್ಕೋರಿ, ಇಲ್ಲಿ ಏನಂತ ಟೈಪ್ ಮಾಡ್ಕೋರಿ, UAN ಲಾಗಿನ್ ಅಂತ ಬಂತಲ್ಲ ಇದನ್ನು ಟ್ಯಾಪ್ ಮಾಡಿರಿ. ಬಂತು ಫಸ್ಟ್ ಒನ್ ಟ್ಯಾಪ್ ಮಾಡಿದ್ರಿ. ಸರ್ವರ್ ಚೆನ್ನಾಗೈತಿ, ಓಕೆ ಹೊಡೆದ್ರಿ ಅಂತಂತಂದ್ರೆ ಇಲ್ಲೇ UAN ನಂಬರ್ ಅಂತ ಹಾಕಬೇಕು. ಇಲ್ಲಿ UAN ನಂಬರ್ ಪಾಸ್ವರ್ಡ್ ರೀ. ಈ ಒಂದು ಪೋರ್ಟಲ್ ಒಳಗೆ UAN ನಂಬರ್ ಮೇಲೆ ಹಾಕಿದೆ, ಕೆಳಗೆ ಪಾಸ್ವರ್ಡ್ ಹಂಗೆ ಸಾಗಿನ್ ಹೊಡೆಯತಾನೆ. ನೋಡಿರಿ ಸರ್ವರ್ ಹಿಂಗೆ ಕಾಡಿಸ್ತಿರ್ತೈತಿ. OTP ಹಾಕಬೇಕಿಲ್ಲೇ, OTP ಹಾಕಿ ಲಾಗಿನ್ ಮಾಡ್ಬೇಕು ಫಸ್ಟ್. ಹಿಂಗೆ ಇರ್ತೈತಿ. OTP ಬಂದಿರ್ತೈತಿ ನಿಮ್ಮ ಇನ್ಬಾಕ್ಸ್ ಒಳಗೆ, ಚೆಕ್ ಮಾಡ್ಕೊರಿ. ಅದನ್ನು OTP ತಂದು ಇಲ್ಲಿ ಹಾಕ್ಬೇಕು. ನೋಡಿರಿ ನೀವು ಲಾಗಿನ್ ಮಾಡ್ಕೊಳ್ಳಿ ಹಿಂಗೆ ಇಂಟರ್ಫೇಸ್ ತೋರಿಸ್ತೈತಿ. ಇಲ್ಲೇ ನಿಮ್ಮ UAN ನಂಬರ್ ಹಂಗೆ ನಿಮ್ಮ ನೇಮ್ ಇರ್ತೈತಿ, ಬರ್ತ್ ಡೇಟೂ ಇರ್ತೈತಿ, ನಿಮ್ದು ಏನಪ್ಪ ಅಂತಂದ್ರೆ ಜೆಂಡರ್ನೂ ಇರ್ತೈತಿ. ಇವಾಗ ಏನು ಮಾಡ್ಬೇಕಂತಂತಂದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇವಾಗ ನೋಡಿರಿ ವ್ಯೂ ಆದಮೇಲೆ ಮ್ಯಾನೇಜ್ ಅಂತ ಐತಿ, ಆ ಮ್ಯಾನೇಜನ್ನು ಟ್ಯಾಪ್ ಮಾಡ್ಬೇಕು. ಇಲ್ಲೇ ಮ್ಯಾನೇಜ್ ಒಳಗೆ ನೋಡಿರಿ ಏನೈತೆ ಅಂತಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್, ಜಾಯಿಂಟ್ ಡಿಕ್ಲರೇಷನ್, KYC, ನಾಮಿನೇಷನ್, ಮಾರ್ಕ್ ಎಕ್ಸಿಟ್ ಅಂತೈತಿ. ಇದ್ರೊಳಗೆ ನೋಡಿರಿ ಹೋಮ್ ಒಳಗೆ ಹೋಗಿ 3 ಡಾಟ್ ಇರ್ತಾವಲ್ಲ ಅದನ್ನು ಟಚ್ ಮಾಡ್ಬೇಕು. 3 ಡಾಟ್ ಟಚ್ ಮಾಡಿದ್ಮೇಲೆ ಮ್ಯಾನೇಜ್ ಒಳಗೆ ಹೋಗಿ ಏನಪ್ಪ ಅಂತಂದ್ರೆ ಜಾಯಿಂಟ್ ಡಿಕ್ಲರೇಷನ್ ಐತಲ್ಲ ಇದನ್ನು ಟಚ್ ಮಾಡ್ಬೇಕು. ನೋಡಿರಿ ಇದ್ರೊಳಗೆ ಏನಪ್ಪ ಅಂತಂತಂದ್ರೆ ನಿಮಗೆ ಗೊತ್ತಾಕೈತಿ ಸೆಲೆಕ್ಟ್ ಮೆಂಬರ್ ID ಹಂಗೆ ಗೆಟ್ ಡೀಟೇಲ್ಸ್ ಅಂತ ಐತಲ್ಲ, ಇದ್ರೊಳಗೆ ನೀವು ಇವಾಗ ಯಾವುದು ಆ್ಯಕ್ಟಿವ್ ಐತಲ್ಲ ಅದನ್ನು ನೀವು ಚಾಯ್ಸ್ ಮಾಡ್ಬೇಕು. ನಾನೀಗ TNM ಅಂದರೆ ಟಾಟಾ ಮೋಟ್ರಸ್ ಒಳಗೆ ಅದೀನಿ, ಅದನ್ನು ಟಚ್ ಮಾಡತ್ತೀನಿ. ನೋಡಿರಿ ಹಿಂಗೆ ಇಂಟರ್ಫೇಸ್ ತೋರಿಸ್ತೈತಿ. ಇವಾಗ ಗೆಟ್ ಡೀಟೇಲ್ಸ್ ಅಂತ ಐತಲ್ಲ ಇಲ್ಲಿ ಬರ್ಬೇಕು.
ಎಸ್ ನಿಮ್ಮ ಡೀಟೇಲ್ಸ್ ಎಲ್ಲ ಬಂತು ನೋಡಿರಿ. ಇಲ್ಲಿ ಏನು ಪೆನ್ಸಿಲ್ ಅಂತೇಳಿ ಇವದಲ್ಲ ಆಪ್ಷನ್, ಇದ್ರೊಳಗೆ ನಿಮ್ದು ಫಸ್ಟ್ ಏನೈತಲ್ಲ ಆಧಾರ್ ಕಾರ್ಡ್ ಒಳಗೆ ಆ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು. ಹಂಗೆ ಡೇಟ್ ಆಫ್ ಬರ್ತ್ ಕೂಡ ನೀವು ಪೆನ್ಸಿಲ್ ಟ್ಯಾಪ್ ಮಾಡಿದ್ರಿ ಅಂತಂದ್ರೆ ಬಂದುಬಿಡ್ತೈತದೆ. ನೀವು ಹೆಸರು ಆಧಾರ್ ಕಾರ್ಡ್ ಒಳಗೆ ಇಡಬೇಕಂತಂದ್ರೆ ಪ್ರತಿಯೊಂದನ್ನು ನೋಡಿ ಕ್ಯಾಸ ಇವನ್ನೆಲ್ಲ ಹಾಕಿದ ಮೇಲೆ ಲಾಸ್ಟ್ ನೋಡಿರಿ ಏನಂತಂತಂದ್ರೆ ಐ ಹಾರ್ಟ್ಲಿ ಕನ್ಸೆಂಟ್ ಪ್ರೂವ್ಡ್ ಮೈ ಆಧಾರ್ ನಂಬರ್. ನೋಡಿರಿ ಆಧಾರ್ ನಂಬರ್ದೆಲ್ಲ ಕರೆಕ್ಟ್ ಹಾಕಿದ್ರಿ ಅಂತಂದರೆ ನೀವು ಇದನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಬೇಕಾಗತ್ತೈತಿ. ಅದನ್ನು ಹಾಕಿ ಕೆಲಸ ಪ್ರೊಸೆಸ್ ಕೊಟ್ರಿ ಅಂತಂದ್ರೆ ಹೋಗಿ ಅವ್ರ ಡೀಟೇಲ್ಸಿಗೆ ಅಪ್ಲೋಡ್ ಆಗ್ತದೆ. ಹಂಗೆ ಏನಪ್ಪ ಅಂತಂತಂದ್ರೆ ನಿಮ್ಮ ಒಂದು ಏನಂತಂದ್ರೆ ನೇಮ್ ಕ್ಯಾರಿ ಮಾಡಿರ್ತೀರಲ್ಲ, ಅಂದರೆ ನೀವು ಏನು ತಿದ್ದುಪಡಿ ಮಾಡಿರ್ತಿರಲ್ಲ ಅದು ಹೋಗಿ ಅವ್ರಿಗೆ ರೀಚ್ ಆಗ್ತೈತಿ. ಅವ್ರ ಈ ಸಮಸ್ಯೆ ಒಳಗೆ ಅದಾರಿ ಇವ್ರು ಅಂತ ಕೆಲಸ ನಿಮ್ಗೆ ಯಾವಾಗ ಅಮೌಂಟ ಕಟ್ ಹಾಕಿರ್ತೈತಲ್ಲ ಪಿ ಎಫ್ದ ಮಂತ್ಲಿ, ಅವಾಗ ಚೆಕ್ ಮಾಡಿರ್ತಾರೆ ಪ್ರತಿಯೊಬ್ಬರದು. ಅವಾಗ ನಿಮ್ದು ರಿಕ್ವೆಸ್ಟ್ ಹೋಗಿರ್ತೈತಿ, ಎಕ್ಸೆಪ್ಟ್ ಮಾಡ್ತಾರೆ. 100% ಈ ಟ್ರಿಕ್ ಯೂಸ್ ಆಗ್ತೈತಿ, ನಿಮಗೆ ಹೆಲ್ಪ್ ಆಕೈತೆ ಅಂತ ಅನ್ಕೊಂತೀನಿ. ಐ ಹೋಪ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಬಾಯ್.